ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 22ನೇ ತಾರೀಕು ಮಾರ್ಚ್ನಿಂದ 28ನೇ ತಾರೀಕು ಮಾರ್ಚಿನವರೆಗೂ ಎಲ್ಲ ದ್ವಾದಶ ರಾಶಿಗಳಿಗೂ ಈ ವಾರ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಮೇಷರಾಶಿಯವರಿಗೆ ಈ ವಾರ ಕಾರ್ಯಸಿದ್ಧಿ, ಲಾಭ, ಐಶ್ವರ್ಯ ಪ್ರಾಪ್ತಿ, ರಾಜ ಸನ್ಮಾನಗಳು, ಅಂದರೆ ಅವರು ಮಾಡಿರುವಂತಹ ಕೆಲಸಗಳಿಗೆ ಒಂದಿಷ್ಟು ಹೊಗಳಿಕೆ, ಒಂದಿಷ್ಟು ಅವರಿಗೆ ಬೇಕಾದಂತಹ ಪೇಮೆಂಟ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಅವೆಲ್ಲವೂ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಮೇಷರಾಶಿಯವರಿಗೆ ಈ ವಾರ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಈ ವಾರ ಮನೆಗೆ ಬಹಳಷ್ಟು ಜನ ನೆಂಟರ ಆಗಮನವನ್ನ ಸೂಚಿಸ್ತಾ ಇದೆ. ಜೊತೆಗೆ ಒಂದಿಷ್ಟು ಒಳ್ಳೆಯ ಭೋಜನ ಮತ್ತು ಮಹಾ ಒಳ್ಳೆಯದಾಗಿ ಕಾಣಿಸ್ತಾ ಇದೆ ವೃಷಭ ರಾಶಿಯವರಿಗೆ ಈ ವಾರ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಒಂದಿಷ್ಟು ಅಲ್ಪ ಕಾರ್ಯ, ಅಂದುಕೊಂಡಂತಹ ಕಾರ್ಯಗಳಲ್ಲಿ ಒಂದಿಷ್ಟು ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದಿಷ್ಟು ಚಿಂತೆ, ಬೇಡದೆ ಇರುವಂತಹ ಒಂದು ವಾರ್ತೆಯನ್ನ ನೀವು ಕೇಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಜೊತೆಗೆ ಒಂದಿಷ್ಟು ಅಲ್ಪ ಲಾಭ, ಒಂದಿಷ್ಟು ಅಲ್ಪ ಸುಖ, ಇವೆಲ್ಲವೂ ವಾರದ ಆದಿಯಲ್ಲಿ ನೀವು ಕಂಡರೂ ವಾರಾಂತ್ಯದಷ್ಟೊತ್ತಿಗೆ ನಿಮಗೆ ನೀವು ಅಂದುಕೊಂಡಿದ್ದಂತಹ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಹಾಗಾಗಿ ವಾರದ ಆದಿಯಲ್ಲಿ ಒಂದಿಷ್ಟು ವಿಘ್ನೇಶ್ವರನ ಪ್ರಾರ್ಥನೆಯನ್ನ ನೀವು ಮಾಡಿದ್ರೆ ಆದಷ್ಟು ಸಮಾಧಾನಕರವಾಗಿ ಈ ವಾರವನ್ನ ನೀವು ದಾಟ್ಕೋತೀರ ಸ್ನೇಹಿತರೆ. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಧನಲಾಭ, ಆಭರಣ ಸಂಗ್ರಹ, ಕಳೆದು ಹೋದಂತಹ ವಸ್ತುಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಜೊತೆಗೆ ಒಂದಿಷ್ಟು ಅಧಿಕವಾದ ಜಯ, ನೀವು ಅಂದುಕೊಂಡಂತಹ ಕೆಲಸದಲ್ಲಿ ನೀವೇ ನಿರೀಕ್ಷಿಸದಂತಹ ಒಂದು ಜಯವನ್ನ ನೀವು ಈ ವಾರ ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಸಾಕಷ್ಟು ಗೊಂದಲ, ಸಾಕಷ್ಟು ಒಂದಿಷ್ಟು ಭಯದ ವಾತಾವರಣ, ಚೋರ ಕಂಟಕ ಸಹ ಕಾಣಿಸ್ತಾ ಇದೆ. ಎಲ್ಲೋ ಒಂದಿಷ್ಟು ಬೇಡದೇ ಇರುವಂತಹ ವಾರ್ತೆಯನ್ನು ನೀವು ಕೇಳ್ತೀರಾ. ಒಂದಿಷ್ಟು ವ್ಯಸನಕ್ಕೂ ಸಹ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಅದರ ಜೊತೆಗೆ ಏನನ್ನಾದರೂ ನೀವು ಸರ್ಕಾರದಿಂದ ನಿರೀಕ್ಷಿಸ್ತಾ ಇದ್ರೆ, ಸರ್ಕಾರಿ ಕೆಲಸದಿಂದ ಏನಾದರೂ ನೀವು ನಿರೀಕ್ಷಣೆಯನ್ನು ಇಟ್ಕೊಂಡಿದ್ರೆ, ಅಥವಾ ಸರ್ಕಾರದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವಿದ್ರೆ, ಎಲ್ಲೋ ಒಂದು ಕಡೆ ಸಮಸ್ಯೆ ಎದುರಾಗುತ್ತೆ ಅಂತ ಕಾಣಿಸ್ತಾ ಇದೆ. ನೀವು ಈ ವಾರ ಆದಷ್ಟು ತಿಳಿ ನೀಲಿ ಬಣ್ಣವನ್ನ ಅಥವಾ ತಿಳಿ ಹಳದಿ ಬಣ್ಣವನ್ನ ಧರಿಸಿದ್ರೆ ಮನಸ್ಸಿಗೆ ಬಹಳ ಸಮಾಧಾನಕರವಾಗಿರುತ್ತೆ. ಜೊತೆಗೆ ನಿಮ್ಮ ಮನೆ ದೇವರ ಆರಾಧನೆ ನಿಮಗೆ ಬಹಳ ಸಮಾಧಾನವನ್ನ ತಂದುಕೊಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಅಂದುಕೊಂಡಿದ್ದಂತಹ ಕಾರ್ಯದಲ್ಲಿ ಒಂದಿಷ್ಟು ಲಾಭ ಸಿಗುತ್ತೆ. ಅಂದರೆ ಏನನ್ನಾದರೂ ಸಂಕಲ್ಪಿಸಿದ್ದರೆ, ಏನನ್ನಾದರೂ ನಾನು ಪಡೆಯಬೇಕು ಅಥವಾ ಮಾಡಬೇಕು ಎಂದುಕೊಂಡಿದ್ದಲ್ಲಿ ಅದು ಸಿದ್ಧಿಯಾಗುವಂತಹ ಕಾಲವಾಗಿದೆ. ಒಂದಿಷ್ಟು ಧನಲಾಭ ಸಹ ನಿಮ್ಗಾಗುತ್ತೆ. ಒಂದಿಷ್ಟು ರಾಜ ಮರ್ಯಾದೆ, ಅಂದರೆ ನಿಮಗೆ ಸಿಗಬೇಕಾದ ಸ್ಥಾನಮಾನ ನಿಮಗೆ ಸಿಗ್ತದೆ. ಅದರ ಜೊತೆಗೆ ನಿಮ್ಮ ಬಂಧು ಮಿತ್ರರ ದರ್ಶನ, ನಿಮಗೆ ಬೇಕಾದವರು ನಿಮ್ಮನ್ನು ಭೇಟಿ ಆಗ್ತಾರೆ. ಒಬ್ಬರಿಬ್ಬರಲ್ಲ, ಒಂದಿಷ್ಟು ಜನರು ನಿಮ್ಮನ್ನು ಭೇಟಿ ಆಗ್ತಾರೆ. ಅದು ಹಂತವಾದರೂ ಆಗಿರಬಹುದು ಅಥವಾ ಗುಂಪಲ್ಲಾದರೂ ಆಗಿರಬಹುದು. ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ನಿಮ್ಮನ್ನು ಭೇಟಿ ಆಗ್ತಾರೆ. ಜೊತೆಗೆ ಅವರು ನಿಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಮತ್ತು ಅವರ ಭೇಟಿಯಿಂದ ನಿಮಗೆ ಬಹಳ ಒಳ್ಳೆಯದು ಸಹ ಆಗುತ್ತದೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ತುಲಾ ರಾಶಿ.
ತುಲಾ ರಾಶಿಯವರಿಗೆ ಯಾವುದೇ ತರಹದ ಒಂದು ಶತ್ರುಗಳ ಕಾಟ ಈ ವಾರ ಇರೋದಿಲ್ಲ. ಹಾಗಾಗಿ ನೀವು ಅಂದುಕೊಂಡಿದ್ದನ್ನ ಆರಾಮವಾಗಿ ಸಾಧಿಸಿಕೊಳ್ಳಬಹುದು ಈ ವಾರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಹಾನಿ, ಅಪಜಯ, ಸುಖವಿಲ್ಲ. ವೃಶ್ಚಿಕ ರಾಶಿಯವರಿಗೆ ಅಂದುಕೊಂಡಂತಹ ಕಾರ್ಯ ಕೈಗೂಡುವುದಿಲ್ಲ ಈ ವಾರ. ಒಂದಿಷ್ಟು ಭಯ ಭೀತಿಯಿಂದ ಅವರು ನೆಮ್ಮದಿಯನ್ನು ಕಳ್ಕೊತಾರೆ. ಸುಖವಿಲ್ಲದಂತಹ ವಾರ ಈ ವಾರವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಪರಿಹಾರಕ್ಕಾಗಿ ವೃಶ್ಚಿಕ ರಾಶಿಯವರು ಗುರುವಿನ ಒಂದು ಮೊರೆ ಹೋಗುವುದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಗುರು ಸೇವೆ ಅಥವಾ ಗುರುವಿನ ಒಂದು ಸಾನ್ನಿಧ್ಯಕ್ಕೆ ಭೇಟಿ ನೀಡಿದ್ರೆ ಅದು ಅವರಿಗೆ ಬಹಳ ಸಮಾಧಾನವನ್ನು ತಂದುಕೊಡುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು. ನೆಮ್ಮದಿ, ಸಮಾಧಾನ ಸಿಗುವಂಥ ವಾರ ಇದಾಗಿದೆ. ಜೊತೆಗೆ ಅವರ ಸ್ನೇಹಿತರು ಮತ್ತು ನೆಂಟರು ಮನೆಗೆ ಬಂದು ಅವರಿಗೊಂದಿಷ್ಟು ಒಳ್ಳೆಯ ಸುದ್ದಿಯನ್ನ ಕೊಡುತ್ತಾರೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಧನಲಾಭ, ಹೊಸದಾದ ವಸ್ತುಗಳನ್ನು ಖರೀದಿ ಮಾಡಬೇಕಂತಂದ್ರೆ ಇದು ಒಳ್ಳೆಯ ಸಮಯ. ನೀವು ಹೊಸ ಗಾಡಿಯನ್ನಾಗಲಿ ಅಥವಾ ಪಶುವನ್ನಾಗಲಿ ಖರೀದಿ ಮಾಡಬೇಕು ಅಂತಂದರೆ ಇದು ಬಹಳ ಒಳ್ಳೆಯ ಸಮಯವಾಗಿದೆ. ನಿಮಗೆ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಜೊತೆಗೆ ಒಂದಿಷ್ಟು ಜನರ ಬಂಧು ಮಿತ್ರರ ದರ್ಶನ ನಿಮಗಾಗುತ್ತೆ. ಅವರು ನಿಮಗೆ ಒಳ್ಳೆಯದನ್ನೇ ಬಯಸಿ ಹೊರಡುತ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ಅಡೆತಡೆಗಳು ಇರುವುದಿಲ್ಲ. ಈ ವಾರ ನೀವು ಅಂದುಕೊಂಡಿದ್ದಂತಹ ಜಯವನ್ನು ನೀವು ಸಾಧಿಸಲು ಮುಂದುವರೆಯಬಹುದು ಅಂತ ಹೇಳ್ತೀನಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಬಹಳಷ್ಟು ಕನ್ಫ್ಯೂಷನ್ಸು, ಒಂದಿಷ್ಟು ಭಯ, ಒಂದಿಷ್ಟು ಕಂಟಕ ಎದುರಾಗಲಿದೆ. ಜೊತೆಗೆ ಒಂದಿಷ್ಟು ಚೋರ ಭಯನೂ ಸಹ ಇದೆ. ಆದಷ್ಟು ನೀವು ಮೃತ್ಯುಂಜಯ ಜಪ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಸಮಾಧಾನ, ಮನಸ್ಸಿಗೆ ಸಮಾಧಾನ ಸಿಗಲು ಬಿಳಿ ವಸ್ತ್ರವನ್ನು ಧರಿಸಿದ್ರೆ ಸಾಕಷ್ಟು ಸಮಾಧಾನ ನೀವು ಕಾಣ್ತೀರಾ ಸ್ನೇಹಿತರೆ. ಇಲ್ಲಿಗೆ 12 ರಾಶಿಗಳ ವಾರ ಭವಿಷ್ಯವನ್ನು ನಾನು ಹೇಳಿ ಮುಗಿಸಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.